ಮೈ ಡಿಯರ್ ಪೇರೆಂಟ್ಸ್. ಮಕ್ಕಳಲ್ಲಿ HFMD ಡಿಸೀಸ್ ಅಂದ್ರೆ ಏನು, ಯಾಕೆ ಬರ್ತಾ ಇದೆ? HFMD ಡಿಸೀಸ್ ಅಂದ್ರೆ ಹ್ಯಾಂಡ್ಸ್ ಮತ್ತೆ ಫುಟ್ ಅಲ್ಲಿ ಮಸ್ಕಿಟೋ ಬೈಟ್ ಆಗಿರುತ್ತಲ್ಲ ಆ ತರ ರ್ಯಾಷಸ್ ಕಾಣಿಸ್ಕೊಡುತ್ತೆ, ಮತ್ತೆ ಮೌತ್ ಅಲ್ಲಿ ಅಲ್ಸರ್ ಕಾಣಿಸ್ಕೊಡುತ್ತೆ. ಇದೇ HFMD, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ. ಸೊ ಇದು ಯಾಕೆ ಬರುತ್ತೆ ಅಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಲೋ ಇದ್ದಾಗ ಇದು ಬೇಗ ಇನ್ಫೆಕ್ಟ್ ಆಗುತ್ತೆ. ಡೋಂಟ್ ಬಿ ಪ್ಯಾನಿಕ್, ಇದು ಕ್ಯೂರೇಬಲ್ ಸೆಲ್ಫ್ ರೆಮಿಡಿ ಡಿಸೀಸ್ ಆಗಿರುತ್ತೆ. ಸೊ ಆದಷ್ಟು ಮನೆಯಲ್ಲಿ ಮಕ್ಕಳನ್ನ ಮನೇಲೇ ಇಟ್ಕೊಂಡು ಸೆಲ್ಫ್ ರೆಮಿಡಿ ಅಂದ್ರೆ ಪ್ಯಾರಾಸಿಟಮಲ್ ಸಿರಪ್ ಹಾಕ್ಬೋದು, ಓರಲ್ ಜೆಲ್ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ವಾಮಿಟಿಂಗ್ ಆಗೋದು, ಲೂಸ್ ಮೋಷನ್, ಫಾಸ್ಟ್ ಬ್ರೀದಿಂಗ್ ಆಯ್ತು ಅಂದ್ರೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೋದು. ಇದು ಬೇರೆ ಮಕ್ಕಳಿಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ, ಅದರಲ್ಲೂ ಸ್ಪೆಷಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಬೇಗ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಸೊ ಡೋಂಟ್ ಬಿ ಪ್ಯಾನಿಕ್, ಇದು ತುಂಬಾ ದೊಡ್ಡ ಡಿಸೀಸ್ ಏನಲ್ಲ. ಆದಷ್ಟು ಮಕ್ಕಳಿಗೆ ಮನೇಲಿ ರೆಸ್ಟ್ ಮಾಡಿಸಿ, ಲಿಕ್ವಿಡ್ ಫುಡ್ ನ ಜಾಸ್ತಿ ತಗೊಳ್ಳಿ, ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಮಕ್ಕಳನ್ನ. ಅಲ್ಲಿ ತನಕ ಸ್ಕೂಲ್ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಸ್ಕೂಲಲ್ಲಿ ತುಂಬಾ ಮಕ್ಕಳು ಇರ್ತಾರೆ, ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ನೀವೇ ಮನೇಲಿ ಮಕ್ಕಳನ್ನ ತುಂಬಾ ಹೈಜೀನ್ ಆಗಿ ಚೆನ್ನಾಗಿ ನೋಡ್ಕೊಂಡ್ರೆ ಇದು 1 ವೀಕ್ ಅಲ್ಲಿ ವಾಸಿ ಆಗೋವಂಥದ್ದು ಒಂದು ಡಿಸೀಸ್ ಆಗಿರುತ್ತೆ. ಡೋಂಟ್ ಬಿ ಪ್ಯಾನಿಕ್. ಥ್ಯಾಂಕ್ ಯು.